ಭೈರವ, ಲಕ್ಷ್ಮಿಗೆ ಅಯ್ಯೋ ಬುದ್ಧಿ ಕಲಿಸ್ತೀನಿ ಅಂತ ಏನೋ ಮಾತು ಕೊಟ್ಬಿಟ್ಟಿವ್ನಿ. ಅವ್ರಿಗೆಲ್ಲ ಇದು ಮಾಡ್ಬಿಟ್ಟು ಸರ್ವ್ ಮಾಡ್ತೀನಿ ಅಂತ. ಆದರೆ ಹೆಂಗೆ ಸರ್ವ್ ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಹೆಂಗೆ ಸರ್ವ್ ಮಾಡೋದು, ಈಗ ಏನು ಮಾಡಿದ್ರೆ ಸರ್ ಹೋಯ್ತದೆ ಅಂತಲೇ ಅರ್ಥ ಆಯ್ತಿಲ್ಲ. ಏನು ಮಾಡೋದು ಭೈರವ? ಸುಮ್ಮನೆ ಬಿಲ್ಡಪ್ಗೆನೋ ಮಾತು ಕೊಟ್ಬಿಟ್ಟೆ. ಅದು ನೀನು ನಂಬ್ಕೊಂಡು ಲಕ್ಷ್ಮಿ ಸಂಸಾರ ಹೆಂಗೋ ಅಲ್ಲ ಅಂಗಡಿದೆಲ್ಲ ಸರ್ವ್ ಮಾಡ್ತೀನಿ, ಅವಳ ಸಂಸಾರಕ್ಕೊಂದು ದಾರಿ ಆಯ್ತದೆ ಅಂತ. ಈಗ ನೋಡಿದ್ರೆ ಹಿಂಗಾಯ್ತು. ಅಯ್ಯೋ ಪೊದ್ದು, ನೀನು ಮಾತು ಕೊಟ್ರೇನು ನಾನು ಮಾತು ಕೊಟ್ರೇನು? ನೀನು ಪರ ಯಾವಾಗೂ ನಾನು ನಿಂತ್ಕೊಳಕ್ಕಿಲ್ವೇ? ಇವೊಂದನ್ನು ನೀನು ದೊಬ್ಬಿಟ್ಟು ನಾನು ಏನಾರ ಓಡೋಗ್ಬಿಟ್ಟಿವ್ನಿ. ಯಾವತ್ತಿದ್ರು ನಿನ್ನ ಪರನೇ ತಾನೇ ನಾನು ನಿಂತ್ಕೊಳ್ಳೋದು. ಅದಕ್ಕೆಲ್ಲ ಯಾಕೆ ಯೋಚನೆ ಮಾಡಿಯೇ ನೀನು? ಹಾಂ, ಇರು. ಈಗ ಆ ನನ್ನ ಮಗನ ಬಂಡವಾಳ ಗೊತ್ತು ತಾನೆ? ಯಾರಿಗೆ ಹೇಳು? ಮಮತಿ ಅಳಿಯಿಂದೆಲ್ಲ ಗೊತ್ತು ತಾನೆ? ಆ ಮಮತಾ ಅಳಿಯ ಬಾಯಿ ಮುಚ್ಕೊಂಡು ಬಿದ್ದಿರಬೇಕು ಅಂತ ಹೇಳಿದ್ರೆ ನೀನು ಹೋಗಿ ಬ್ಲ್ಯಾಕ್ ಮೇಲ್ ಮಾಡಬೇಕು. ಏನು ಹೇಳೋ? ಬ್ಲ್ಯಾಕ್ ಮೇಲ್ ಮಾಡಬೇಕು. ಮಗನೇ, ನೀನೇನಾರ ಹಿಂಗೆ ಮಾಡಕ್ಕೆ ಬಂದೆ ಅಂದರೆ ಪೊಲೀಸ್ ಗಿಲೀಸು ಅದು ಇದು ಅವನು ಪೈಲ್ವಾನ್ ಪಾಪಣ್ಣನ ಕಡೆಗೆ ಏನಾರ ಓದಿ ಅಂದರೆ ನಿನಗೆ ಸರಿಯಾಗಿ ಮಾಡ್ತೀನಿ ನಿನ್ನ ಕತೆಯ. ನಿನಗೊಂದು ಗತಿ ಕಾಣಿಸ್ತೀನಿ ಅಂತ ಸರಿಯಾಗಿ ಎದುರಿಸು ಡಾರ್ಲಿಂಗ್. ಆ ನನ್ನ ಮಗ ಮಿಕ್ಕಂಡು ಸುಮ್ಮನಾಯ್ತಾನೆ. ಆ ಪೈಲ್ವಾನ್ ಪಾಪಣ್ಣ ಒಬ್ಬನೇ ತಾನೇ ಬೇಕಿರೋದು. ಅವನಿಗೇನಾದರೂ ಒಂದು ಪ್ಲಾನ್ ಮಾಡೋಣ. ಫಸ್ಟ್ ಇವ್ರನ್ನ ಮೂಲೆ ಕೂರಿಸು. ಎಂತ ಐಡಿಯಾ ಕೊಟ್ಬಿಟ್ಟೆ ಭೈರವ, ಸೂಪರ್ 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 ಐಡಿಯಾ ಕೊಟ್ಬಿಟ್ಟಿದ್ಯಾ ಬಿಡು. ಹಂಗೇನು ನೀಯ ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ಬೊಡ್ಡ ಇದಂಗೆ ಇರು ಮಾಡ್ತೀನಿ. ಹೋಗಿ ನಿನ್ನಿಸಿ ಎಲ್ಲ ಹೇಳ್ತೀನಿ ಅಂದರೆ ಅಮ್ಮಿಕೊಂಡು ಸುಮ್ಮನೆ ಆಯ್ತಾನೆ. ಇನ್ನೊಂದ್ಸಲ ಲಕ್ಷ್ಮಿ ತಂಟೆಗಂತೂ ಬರೋದೇನೇನಿಯ ಇಲ್ಲ. ಹಾಂ, ಅದಕ್ಕೆ ಹೇಳಿದ್ದು ತಲೆ ತಲೆ ಉಪಯೋಗಿಸು ಅಂತ ಹೇಳ್ಬಿಟ್ಟು. ಈಗ ನೋಡು, ಹೋಗಿ ಸರಿಯಾಗಿ ಗ್ರಾಚಾರ ಬಿಡ್ಸು ಆ ನನ್ನ ಮಗಂಗೆ. ಸುಮ್ಮನೆ ಆಯ್ತಾನೆ. ನೀನು ನಂಬ್ಕೊಂಡು ಏನು ಬೇಕಾದ್ರೂ ಮಾಡ್ಬೋದು ಭೈರವ, ಅದಕ್ಕೆ. ಸರಿ ಸರಿ ಬಾ. ಪೊದ್ದು ಡಾರ್ಲಿಂಗೋಸ್ಕರ ನಾನು ಅಷ್ಟೇ ಏನು ಬೇಕಾದರೂ ಮಾಡ್ಬೋದಪ್ಪ. ನೋಡಪ್ಪ, ಆ ಪಾಪ ಹುಡುಗಿ ಲಕ್ಷ್ಮು ಅವಳ ಪಾಡ್ಗಳು ಅಂಗಡಿ ಮಡಿಕೊಂಡು ಅವಳ ಪಾಡ್ಗಳು ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ಬಿಟ್ಟವಳೆ. ನೀನು ಆ ಪೈಲ್ವನ್ ಪಾಪಣ್ಣ ಹೋಗ್ಬಿಟ್ಟು ಯಾಕೆ ಇಷ್ಟೊಂದೆಲ್ಲ ಕಿರಿಕ್ ಮಾಡ್ತಿರೋದು ಅಂತ? ಯಾಕೆ ಕಿರಿಕ್ ಮಾಡ್ತಾ ಇದ್ದೀರಾ? ಅವಳ ಪಾಡ್ಗಳು ಅಂಗಡಿ ಮಡಿಕೊಂಡು ಹೆಂಗೋ ನೆಮ್ಮದಿಗಿರೋದು ನಿಮ್ಗೆ ಇಷ್ಟ ಆಗಕ್ಕಿಲ್ವಾ? ನೋಡು, ಈಗ ಒಂದು ಹೆಣ್ಮಗ ಸಾಪ ಹಾಕಿದ್ರೆ ಒಳ್ಳೇದಾಗಕ್ಕಿಲ್ಲ. ನಿನ್ನ ಪಾಡು ನೀನು ಇದ್ಬಿಡು, ಅವಳಿಗೆ ಪಾಡ್ಗೆ ಅವ್ಳಿಗೆ ಏನೋ ಮಾಡ್ಕತ್ತದೆ. ಓಹೋ, ನೀವು ಅವಳ ಪರ ನಿಂತ್ಕೊಬಿಟ್ರು? ಅನ್ಕಂಡೆ ಇನ್ನು ಯಾಕೆ ಅವಳ ಪರ ಯಾರೂ ನಿಂತ್ಕೊಂಡಿಲ್ಲ ಅಂತ. ಕೊನೆಗೂ ನೀವೇ ಅವಳ ಪರ ನಿಂತ್ಕೊಬಿಟ್ರು. ಸರಿ ಹೋಯ್ತು ಎಲ್ಲನೂ. ಏನು ಈಗ ನೀವು ಹೇಳಿದ ತಕ್ಷಣ ನಾನು ನಿಲ್ಲಿಸ್ಬಿಡ್ತೀನಾ? ಅವಳ ಅಂಗಡಿ ಎತ್ತಂಗಡಿ ಮಾಡಿಸ್ತೀನಿ ನಾನು. ನೀನು ಹೇಳಿದ ತಕ್ಷಣ ನೀನು ಅಯ್ಯೋ ಬಿಡು ಯಾರೋ ದೊಡ್ಡವ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ನಿಲ್ಸ ಮಾತೇ ಇಲ್ಲ ನಾನಂತೂ. ಇದ್ದೇ ದುರಂಕಾರ ಬ್ಯಾಡ ಅಂತ ಹೇಳೋದು. ನೋಡು, ಬ್ಯಾಡ. ಹೆಣ್ಮಗ ಒಳ್ಳೆ ಮಾತ ಕೇಳ್ತಾ ಇವನಿ. ಹೆಣ್ಮಗ ಏನೋ ಪಾಪ ಎಗ್ರೈಸ್ ಮಾಡ್ಕೊಂಡು ಅಂಗಡಿ ಇಕ್ಕೊಂಡು ನೆಮ್ಮದಿಯಾಗೈತೆ. ನೀನು ಅದನ್ನ ಹೋಗ್ಬಿಟ್ಟು ಕಲ್ಲು ಹಾಕ್ಬಿಟ್ಟು ಅದನ್ನೆಲ್ಲ ಹಾಳು ಮಾಡಕ್ಕೆ ಅಂತ ಹೇಳ್ಬಿಟ್ಟು ನೀನು ಬರಬೇಡ, ಸರಿನೇ? ಬಾಯಿ ಮುಚ್ಕೊಂಡು ನಿನ್ನ ಕೆಲಸ ಏನಾಯ್ತು ನೀನು ನೋಡ್ಕೊಳ್ಳೋದು ಕಲ್ತ್ಕ. ಅದು ಬಿಟ್ಬಿಟ್ಟು ಎಗ್ರೈಸ್ ಅಂಗಡಿ ಮುಚ್ಚಿಸ್ತೀನಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಇವೆಲ್ಲ ಬೇಕಾಗಿಲ್ಲ. ಎಲ್ಲ ಸಂಬಂಧಿಕರು ನೀನು, ಸರಿನಾ? ಅವ್ರ ಪಾಡ್ಗೆ ಅವ್ರು ಇರ್ತಾರೆ, ನಿನ್ನ ಪಾಡು ನೀನು ಇದು ಬಿಡು. ಸಾಧ್ಯನೇ ಇಲ್ಲ. ನೀನಲ್ಲ ನಿಮ್ಮಮ್ಮ ನಿಮ್ಮಪ್ಪ ಬಂದು ಹೇಳಿದ್ರು ನಿಲ್ಸಕ್ಕೆ ಸಾಧ್ಯನೇ ಇಲ್ಲ. ಅವಳು ಎಷ್ಟು ಅವಮಾನ ಮಾಡೋಳೆ ಗೊತ್ತಾ? ನನಗೆ ನೀನು ಹಿಡ್ಕೊಂಡು ಜಾಡ್ಸೊದ್ದು ನನ್ನೇನೇನಿಯ ಬೀದಿಗೆ ನಿಲ್ಲಿಸ್ಬಿಟ್ಲು. ನನ್ನೇನಿಯ ಊರು ಜನ ಎಲ್ಲ ನಾನು ಎಷ್ಟು ಆಡ್ಕೊಂಡ್ರು ಅಂತ ಹೇಳಿದ್ರೆ ಇವ್ನು ಗಂಡಸೇ ಅಲ್ಲ, ಅವಳ ಹತ್ರ ಒದೆ ತಿಂದ್ಬಿಟ್ಟವನಲ್ಲ ಅಂತ ಹೇಳಿ ಊರು ಜನ ಎಲ್ಲ ಆಡ್ಕೊಬಿಟ್ರು. ಅಂಥದ್ರಾಗೆ ಇವಾಗ ಅವಳು ಎಗ್ರೈಸ್ ಅಂಗಡಿ ಇಟ್ಕೊಂಡು ಕೂತ್ಕೊಂಡು ಮಜಾ ಮಾಡ್ತಾಯಿದ್ರೆ ನಾನು ಅಯ್ಯೋ ಅಯ್ಯೋ ಅಂತ ನೋಡ್ತಾ ಇರ್ತೀನ? ಸಾಧ್ಯನೇ ಇಲ್ಲ. ಅವಳಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಇವತ್ತು ನಾನು ಪೈಲ್ವಾನ್ ಪಾಪಣ್ಣ ಸೇರ್ಕೊಂಡು ಏನು ಮಾಡ್ತೀವಿ ಅಂತ ಹೇಳಿ ನೋಡ್ತಾ ಇರ್ರಿ. ನೀವು ಸಹಾಯ ಮಾಡೋಕೆ ನಿಂತ್ಕೊಬಿಟ್ರಿ ಅಂತ ಹೇಳ್ಬಿಟ್ಟು ಎದ್ರಕೊಳ್ಳೋಂಥ ಮನುಷ್ಯ ನಾನು ಅಲ್ವೇ ಅಲ್ಲ. ಓ ಹೌದಾ? ಸರಿ ಕಣಪ್ಪ, ನಿನ್ನ ಎಲ್ಲ ತಡೆಯೋರು ಯಾರು? ನಮ್ಗೆ ಯಾಕೆ ಬೇಕು ಸುಮ್ಮನೆ ನಿಮ್ಮ ವಿಷಯ ಅವಳ ವಿಷಯ? ಸರಿ ಬಿಡು, ನೀನು ಲಕ್ಷ್ಮಿ ವಿಷಯ ಹೇಳ್ತೀನಿ ಅಂತ ಹೇಳಿದ್ರೆ ನಾನು ಅಷ್ಟೇ ನಿನ್ನ ವಿಷಯ ಹೇಳ್ತೀನಿ. ನನ್ನ ಇಸಿ ಏನೈತಿ ಹೇಳೋಕ್ಕೆ? ನಾನೇನು ಅಂತ ಕಿತ್ತೋಗಿರೋ ಕಂತ್ರಿ ಕೆಲಸ ಮಾಡ್ಕೊಂಬಿಟ್ಟು ಬಂದೀನಿ ಅಂತ ಹೇಳ್ತೀರಾ? ನಾನು ರಾಜ. ಪೊಲೀಸರಿಗೆ ನೀನು ಹಿಂಗೆ ದುಡ್ಡನ್ನೇ ಬಿಸಾಕ್ಬಿಟ್ಟು ಅವನೇನು ನನ್ನ ಕಾಲು ಕೆಳಗಡೆ ಇಕ್ಕಳಂತ ಕ್ಯಾಪಾಸಿಟಿ ನನಗೈತೆ. ಸುಮ್ಕೆ ನೀನು ನನ್ನನ್ನು ಎದುರ್ಸಕ್ಕೆ ಬರಬೇಡಿ. ನೀವು ಎದುರಿಸಿದ ತಕ್ಷಣ ಎದುರ್ಕೊಳ್ಳೋಂಥ ಮಗ ನಾನು ಅಲ್ವೇ ಅಲ್ಲ. ಹೌದಾ? ಬೇಡ ಬಿಡು. ನಿನಗೆ ಎದ್ರಕಂತ ಯಾರು ಹೇಳಿದ್ದು? ಸರಿ, ನೀನು ಎದ್ರಕೊಂಡ್ಲು ಬೇಡ, ನಾನು ಎದುರಿಸೋದು ಇಲ್ಲ. ಏನೋ ಹೇಳ್ಬೇಕಿತ್ತು ಹೇಳ್ದೆ, ಸರಿ ಬಿಡು. ನಿನಗೆ ಏನು ಮಾಡಬೇಕು ಅಂತ ಅನ್ನಿಸ್ತದೋ ನೀನು ಮಾಡು, ನನಗೆ ಏನು ಮಾಡಬೇಕು ಅಂತ ಅನ್ನಿಸ್ತದೋ ನಾನು ಮಾಡ್ತೀನಿ. ನನಗೆ ಎದುರಿಸೋಕೆ ಗೊತ್ತಲ್ಲ, ಏನೂ ಗೊತ್ತಿಲ್ಲ ಅಂದ್ರೂ.
ಬೆಂಗಳೂರಿಂದ ಹೆಂಗ್ ಸಾವ್ಕಾರ ಆಗಿಲ್ಲ ಬಂದೆ, ದುಡ್ಡು ಎಲ್ಲಿಂದ ಬಂತು, ಕಾರ್ ಹೆಂಗ್ ತಗಂಡೆ, ಎಲ್ಲಿಂದ ತಪ್ಪಿಸ್ಕೊಂಡು ಓಡಾಡ್ತಿದೀಯ, ಇದೆಲ್ಲ ಇಸ್ಯನೂ ನನಗೆ ಚೆನ್ನಾಗಿ ಗೊತ್ತು. ನಿನಗಿನ ಮುಂಚೆ ನೀ ಪೊಲೀಸರಿಗೆ ನಾನು ಹಾಕ್ಕೊಡ್ತೀನಿ. ಅಕ್ಕ, ನಿಮ್ಗೇನು ಗೊತ್ತು? ನನ್ನ ವಿಷಯ ನಾನೇನು ಮಾಡಿ ಬಂದಿದ್ದೀನಿ ಬೆಂಗಳೂರಿಗೆ? ಅದೆಲ್ಲ ನಿನಗೆ ಯಾಕೆ? ಆ ನಿನಗೆ ಯಾಕಲ್ಲ? ನಿಂಗೆ ನೀನು ಏನು ಮಾಡಬೇಕು ಅನ್ಕೊಂಡು ಅದನ್ನು ನೀನು ಮಾಡು. ನನಗೇನು ಮಾಡಬೇಕು ಅಂತ ಅನ್ನಿಸ್ತದೋ ಅದನ್ನು ನಾನು ಮಾಡ್ತೀನಿ. ಅಲ್ಲ, ಬೆಂಗಳೂರು ಬಿಸಿ ಅಂತಲ್ಲ. ಬೆಂಗಳೂರು ಬಿಸಿ ಏನು ಗೊತ್ತು? ನಿನ್ಗೇನು ಗೊತ್ತು ಬೆಂಗಳೂರು ವಿಷಯ? ಯಾಕೆ ನೀನು ಬೆಂಗಳೂರು ವಿಷಯ ಅಂತ ಮಾತಾಡ್ತಿದ್ದೀಗಲ್ಲ? ಹೇಳದ್ನಲ್ಲ, ನನ್ನ ಇಷ್ಟ. ನನಗೇನು ಬೇಕಾದ್ರೂ ಮಾತಾಡ್ತೀನಿ. ನೀನೇನೋ ಮಾಡ್ತೀನಿ ಅಂದರೆ ನೀನು ಅದನ್ನು ಮಾಡು. ನಾನು ನಿನ್ನ ವಿಷಯ ಎಲ್ಲನೂ ನಾನು ಹೇಳ್ತೀನಿ. ನೀನು ಅಂದರೆ ನಿಮ್ಮ ಅಪ್ಪ ಕಣಲೆ. ನಾನು ನಿನ್ನ ವಿಷಯನ ಏನೋ ಗೊತ್ತಿಲ್ಲದೆ ಸುಮ್ಮನಿದ್ದೀನಿ ಅಂತ ಅನ್ಕೊಂಡ, ಎಲ್ಲ ಗೊತ್ತಿದ್ದು ಸುಮ್ಮನೆ ಇದ್ದೀನಿ. ಅಯ್ಯೋ ಪಾಪ, ಹೋದ್ರೆ ಹೋಗ್ಲಿ ಅಂತ ಹೇಳ್ಬಿಟ್ಟು ನನ್ನ ಸವಾಸಕ್ಕೆ ಬಂದೆ ಅಂದರೆ ಬೀದಿನಾಗೆ ನೀನು ನಿಲ್ಸೋದು. ಅಯ್ಯಯ್ಯೋ, ನಿಮ್ಮ ಅತ್ತೆ ನಿನ್ನ ಮಹಾರಾಜನ ಥರ ನೋಡ್ಕೊಂತಾವಳೆ. ನೀನು ಹೆಂಡ್ತಿ ಅಬ್ಬಬ್ಬಾ, ಯಾಕೆ ಕೇಳಿಯ? ಹೆಂಗೋ ಸುಖವಾಗಿದ್ಯಾ? ಯೋಚನೆ ಮಾಡು. ಅಕ್ಕ ಅಕ್ಕ ಅಕ್ಕ, ನಾನೇನು ಅಂಥ ಕೆಲಸ ಮಾಡಿಲ್ಲ ಬೆಂಗಳೂರಿಗೆ. ಕಷ್ಟಪಟ್ಟು ದುಡ್ದೇನೆ ನಾನು ತಗೊಂಡಿರೋದೆಲ್ಲನೂ. ಹೌದಾ? ಬಿಡು, ಹಂಗಾರೆ ಯಾಕೆ ಹೆದರ್ಕತ್ತೀಯ? ನೀನಂತೂ ಏನಾರ ಹೋಗಿ ಲಕ್ಷ್ಮಿ ವಿಚಾರಕ್ಕೆ ಹೋದೆ ಅಂದ್ರೆ ನಾನು ನಿನ್ನ ವಿಚಾರಕ್ಕೆ ಬಂದೇ ಬರ್ತೀನಿ. ನಾನು ಎಲ್ಲ ಹೇಳ್ತೀನಿ. ಅಕ್ಕ ಅಕ್ಕ ಅಕ್ಕ, ಬ್ಯಾಡಕ್ಕ, ಪ್ಲೀಸ್ ಕಣಕ್ಕ, ಪ್ಲೀಸ್ ಕಣಕ್ಕ, ಪ್ಲೀಸ್ ಕಣಕ್ಕ. ಈ ವಿಷಯನ ಯಾರಿಗೂ ಹೇಳ್ಬಿಡ ಕಣಕ್ಕ. ನನ್ನ ಮಾನ ಮರ್ಯಾದೆ ಹೋಯ್ತದೆ ಕಣಕ್ಕ. ನಿಂಗೆ ಈ ವಿಷಯ ಎಲ್ಲ ಹೆಂಗೆ ಗೊತ್ತಾಯ್ತು ಕಣಕ್ಕ? ಹೆಂಗೋ ಗೊತ್ತಾಯ್ತು. ಅದನ್ನ ಕಟ್ಕೊಂಡು ನಿನಗೇನ್ಲ ಆಗ್ಬೇಕು ನೋಡ್ಲಾ? ಹೇಳ್ದಷ್ಟು ಮಾಡು. ಲಕ್ಷ್ಮಿ ಸವಸಕ್ಕೆ ಹೋಯ್ತೀಯಾ? ಪೊಲೀಸ್ ಅದಿದು ಅಂತ ಹೋಯ್ತೀಯಾ? ಇಲ್ಲ ಊರನ್ನೆಲ್ಲ ಗುಡ್ಡೆ ಹಾಕ್ಬಿಟ್ಟು ಜಗಳ ಮಾಡಿಸ್ತೀಯಾ? ಇಲ್ಲಕ್ಕ, ದೇವ್ರಣೆ ಮಾಡ್ಸಕ್ಕಿಲ್ಲ. ಆ ಪೈಲ್ವಾನ್ ಪಪ್ಪಣ್ಣನ ಸವಸಕ್ಕೆ ಹೋಯ್ತೀಯಾ? ಅವನ ಜೊತೆ ಇತ್ತೀಗ? ಇಲ್ಲ 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 ಇಲ್ಲ, ದೇವ್ರಣೆ ಪೈಲೊನ್ ಪಪ್ಪಣ್ಣಗೂ ನನಗೂ ಯಾವ ಸಂಬಂಧನೂ ಇಲ್ಲ ಕಣಕ್ಕ. ಅವನೇನಿಯ ಬಾಬಾ ಅಂದಿದ್ದು, ಅದಕ್ಕೆ ಹೋಯ್ತೀನಿ ಅಂದೆ. ಅಕ್ಕ, ನೀನು ನನಗೂ ಆ ಎಗ್ ರೈಸ್ ಅಂಗಡಿಗೂ ಏನು ಸಂಬಂಧ ಇಲ್ಲ ಕಣಕ್ಕ. ನಾನು ಪಾಡಿಗೆ ನಾನು ಇರ್ತೀನಿ ಕಣಕ್ಕ. ಇನ್ನೊಂದು ಕಿತ ಹೋಗಲ್ಲ ಕಣಕ್ಕ. ನೀನು ಅಷ್ಟೇ ಕಣಕ್ಕ. ಈ ವಿಷಯ ಯಾರಿಗೂ ಹೇಳ್ಬಿಡ ಕಣಕ್ಕ. ಹಂಗ್ ಬಾ ದಾರಿಗೆ. ಶಾನೆ ಓವರ್ ಆಕ್ಟಿಂಗ್ ಮಾಡಿದೆ ಅಂದ್ರೆ ನೀನೆಷ್ಟು ಓವರ್ ಆಕ್ಟಿಂಗ್ ಮಾಡ್ತೀಯೋ ಅಷ್ಟೇ ಓವರ್ ಆಕ್ಟಿಂಗು ನಾನು ಮಾಡ್ತೀನಿ. ಮಾಡೋದು ಗೊತ್ತು. ಆ ಪೈಲ್ವಾನ್ ಪಾಪಣ್ಣನ ಹೆಂಗ್ ಬಗ್ಸೋದು ಅಂತ ಗೊತ್ತಾಯ್ತಿಲ್ವಲ್ಲ ನನಗೆ. ಆ ಪೈಲ್ವಾನ್ ಪಾಪಣ್ಣನ ಏನಾರ ವೀಕ್ನೆಸ್ ಐತೇನ್ಲ? ಪೈಲ್ವಾನ್ ಪಾಪಣ್ಣ ಅವಣ್ಣ ಎಲ್ಲ ದುಡ್ಡಾಗ ಹೋಯ್ತೆ, ಎಲ್ಲ ಉದ್ರಾಗ ಹೋಯ್ತೆ ಕಣಕ್ಕ. ಅಷ್ಟು ಬೇಗ ಬಗ್ಸಕ್ಕೆಲ್ಲ ಆಗಕ್ಕಿಲ್ಲ. ನೀನು ಅಂದ್ರೆ ನಿಮ್ಮ ಅಪ್ಪನಾಗ ನಿಂತ್ಕೊಬಿಡ್ತದೆ. ಆ ಪೈಲ್ವಾನ್ ಪಾಪಣ್ಣನ ಬಗ್ಸಕ್ಕಾಗಿಲ್ಲ. ಆ ವಯ್ಯ ಲಕ್ಷ್ಮ ಅಂಗಡಿ ಎತ್ತಂಗಡಿ ಮಾಡ್ಸಗಂಟಲ್ವೇ ಬಿಡಕ್ಕಿಲ್ಲ ನೋಡಕ ಬೇಕಾರೆ. ನೋಡ್ತಾ ಇರು, ಅವನು ಹೆಂಗ್ ಮೂಲೆ ಕೂರಿಸ್ತೀನಿ ಅಂತ ಹೇಳ್ಬಿಟ್ಟು. ಅದು ನನ್ನ ಪದ್ದು ಡಾರ್ಲಿಂಗ್ ಅಂತ ಹೇಳಿದ್ರೆ. ಬರ್ಲಾ? ಚಪ್ಪಗಿದ್ಬಿಡು. ಯಾರಿಗೂ ಗೊತ್ತಿಲ್ದಿರ ಸೀಕ್ರೆಟ್ ಇಸ್ಯಾ ಈ ಪೊತ್ತು ಅಕ್ಕಂಗೆ ಹೆಂಗೆ ಗೊತ್ತಾಯ್ತು? ಯಾರಿಗೂ ಗೊತ್ತಿಲ್ವಲ್ಲ ಸೀಕ್ರೆಟು. ಅಯ್ಯೋ ದೇವ್ರೆ, ಇದು ಊರಾಗೆ ಯಾರಿಗೂ ಗೊತ್ತಿಲ್ಲ ಅಂತ ಇದ್ದೆ. ಅಕ್ಕಂಗೆ ಹೆಂಗೆ ಗೊತ್ತಾಯ್ತು? ಯಾರ ನೆಂಟ್ರವ್ರ ಅಲ್ಲಿ ಊರಾಗೆ? ಇಲ್ಲ ಬ್ಯಾರೆ ಏನಾರ? ಛೇ, ಏನು ಅಂತಲೂ ಅರ್ಥ ಆಯ್ತಿಲ್ವಲ್ಲ ನನಗೆ. ನನ್ನ ಮಾನ ಮರೀತಿ ಉಳಿಬೇಕು ಅಂದರೆ ಆ ಪೈಲ್ವಾನ್ ಪಾಪಣ್ಣನ ಹತ್ರಕ್ಕೆ ಹೋಗ್ಲೇಬಾರ್ದು. ಇವತ್ತು ಎಲ್ಲ ನಾವು ಹೊಂಟೋಗ್ಬಿಡೋಣ. ಇವತ್ತು ಅವ ಅಣ್ಣಗೆ ಹೇಳಿದ್ನಲ್ಲ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಇನ್ನು ಸುಮ್ಮನೆ ತಲೆ ತಿಂತಾನೆ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎತ್ತನ ಎದ್ದೊಳ್ತೀನಪ್ಪ ಸುಮ್ಕೆನೇ.